ಹಾಯ್ ಎವ್ರಿವನ್, ಟುಡೇ ಸ್ಟೋರಿ ಈಸ್ ದ್ವಾರಕಾಪುರ ಅನ್ನೋ ಒಂದು ವಿಲೇಜ್. ಆ ವಿಲೇಜಲ್ಲಿ ಶರತ್ ಹಾಗೂ ನೀಲಾಂಬರಿ ಅಂತ ನ್ಯೂಲಿ ಮ್ಯಾರಿಡ್ ಕಪಲ್ಸ್. ಒಂದು 2 years ಆಗಿದೆ ಮದುವೆ ಆಗಿ. ಇವರಿಬ್ಬರು ಒಂದು ಮನೆಯಲ್ಲಿ ವಾಸ ಆಗಿರ್ತಾರೆ. ಈ ಮನೆ ಬಂದು ದ್ವಾರಕಾಪುರದಲ್ಲಿರುತ್ತೆ. ಆ ಮನೆ 2 floor ಮನೆ ಆಗಿರುತ್ತೆ. ಸೊ ಆ ಮನೆ ಪಕ್ಕದಲ್ಲಿ ತುಂಬ ದೊಡ್ಡ ಡ್ರೈನೇಜ್ ನೀರು ಪಾಸ್ ಆಗ್ತಾ ಇರುತ್ತೆ. ತುಂಬ ಕಪ್ಪು ಬಣ್ಣದಲ್ಲಿರುವಂಥ ಡ್ರೈನೇಜ್ ವಾಟರ್ ಪಾಸ್ ಆಗ್ತಾ ಇರುತ್ತೆ. ಈ ಥರ ಇರುತ್ತೆ ಸಿನಾರಿ. 2 ವರ್ಷ ಆಯಿತು ಮದುವೆ ಆಗಿ 2 ವರ್ಷ ಆದಮೇಲೆ ದೆನ್ ಮುಗ್ತಾ ಇದ್ದೀನಿ. ಒಂದು ನಿಮಿಷ ಇಲ್ಲಿ ಕಂಟಿನ್ಯೂ ಮಾಡಿ, ಇಲ್ಲಿ ಕಟ್ ಮಾಡೋಣ. ಮದುವೆ ಆಗಿ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಶರತ್ ಅಬ್ಸರ್ವ್ ಮಾಡ್ತಾನೆ, ತನ್ನ ಹೆಂಡತಿಯಲ್ಲಿ ಒಂದು ಚೇಂಜಸ್ ಕಾಣಿಸ್ತಾ ಇದೆ. ಏನು ಚೇಂಜಸ್ಸು ಅಂತಂದರೆ, ಶೀಸ್ ಆಲ್ ಆಫ್ ಸಡನ್ ಏನು ಅಂತಂದರೆ, ಚೆನ್ನಾಗಿದ್ದವಳು ಕೆಂಪು ಸಾರಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಣೆ ತುಂಬ ದೊಡ್ಡದಾಗಿ ಕುಂಕುಮ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೈ ತುಂಬ ಬಳೆಗಳನ್ನ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ಬಾಲ್ಕನಿಯಲ್ಲಿ ಹೋಗ್ಬಿಟ್ಟು ಆ ಮೋರಿನೇ ನೋಡ್ತಾ ಇರೋ ಥರ ಆಡ್ತಾ ಇರ್ತಾಳೆ. ಸೊ ಇವಳ್ದು ಈ ಅನ್ಈವನ್ ಬಿಹೇವಿಯರು ಇವನಿಗೆ ಒಂದು ಸ್ವಲ್ಪ ಭಯ ಹುಟ್ಟಿಸುತ್ತೆ ಮನಸ್ಸಲ್ಲಿ. ಸ್ಟಾರ್ಟಿಂಗು ಭಯ ಹುಟ್ಟಿಸುತ್ತೆ. ಅದಾದಮೇಲೆ ಈ ಅನ್ಈವನ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಅಂತಂದರೆ, ಈಕೆ ಮೀನನ್ನು ತುಂಬ ಇಷ್ಟಪಟ್ಟು ತಿಂತಾಯಿರ್ತಾಳೆ. ಎಷ್ಟು ಮೀನು ತಿಂತಾಳೆ ಅಂತಂದರೆ ಅವಳಿಗೆ ಊಟನೇ ಬೇಡ, ಬರೀ ಮೀನು ತಿಂದ್ರೇ ಸಾಕು ಅನ್ನೋಂಗೆ ಇರ್ತಾಳೆ. ಒಂದು ದಿನ ಏನಾಗುತ್ತೆ, ಗಂಡ ಶರತ್ ಏನು ಮಾಡ್ತಾನೆ, ಮೀನು ತರೋದನ್ನ ಮರೆತು ಬಿಡ್ತಾನೆ. ಸೊ ಇವಳು ಯಾವ ಲೆವೆಲಿಗೆ ಜೋರು ಮಾಡ್ತಾಳೆ ಅಂತಂದರೆ, ಗಂಡನಿಗೆ ಹತ್ತು ಬಿಡ್ತಾಳೆ, ನನಗೆ ಮೀನು ತಗೊಬನ್ನಿ, ಇಲ್ಲ ನೀವು ನನ್ನ ಹತ್ರ ಮಾತಾಡಿಸ್ಬಿಡಿ, ಮೀನು ಬೇಕೇ ಬೇಕು ಅಂತ ಅಷ್ಟು ಹಠ ಹಿಡಿತಾಳೆ. ಸೊ ಇವನು ಮೀನು ತರ್ತಾನೆ, ಸಾಂಬಾರು ಮಾಡ್ತಾರೆ, ತಿಂತಾರೆ. ಸೊ ಇದೇನಾಗುತ್ತೆ ಅಂದರೆ, ಎಂಟೈರ್ ವೀಕ್, ಎಂಟೈರ್ ಮಂತ್, ಡೇ ಆಫ್ಟರ್ ಡೇ, ಎವ್ರಿ ಡೇ ಅವಳಿಗೆ ಮೀನು ಬೇಕೇ ಬೇಕು. ಆ ಥರ ಮೀನಿಗೆ ಅಡಿಕ್ಷನ್ ಆಗಿರ್ತಾಳೆ ಅವಳು. ಮೀನು ತಿಂತಾನೆ ಇರ್ತಾಳೆ. ಹಿಂಗಾಗತ್ತೆ. ಒಂದು ದಿನ ಶರತ್ ಮತ್ತು ಅವಳ ಹೆಂಡತಿ ಮಲಗಿರ್ತಾರೆ. ಬೆಡ್ಡಲ್ಲಿ ಮಲಗಿರ್ಬೇಕಿದ್ರೆ ಶರತ್ತಿಗೆ ಒಂದು ಫೀಲ್ ಆಗುತ್ತೆ. ಅವನು ಗಾಢ ನಿದ್ರೆಲಿರ್ತಾನೆ. ಏನು ಫೀಲ್ ಆಗುತ್ತೆ ಅಂತಂದರೆ, ಯಾರೋ ಆತನ ಶೋಲ್ಡರ್ನ ಕಚ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಸಡನ್ನಾಗಿ ಎದ್ದು ಪಕ್ಕದಲ್ಲಿ ನೋಡ್ತಾನೆ. ಅವಳ ಹೆಂಡತಿ ಅವಳ ಪೊಸಿಷನಲ್ಲೇ ಇರ್ತಾಳೆ. ಅವಳೇನು ಮಾಡ್ತಿರಲ್ಲ, ಏನು ನಡೀತಿರಲ್ಲ, ಅವಳು ಕಚ್ತಿರಲ್ಲ. ಸೊ ಇವನಿಗೆ ಶಾಕ್ ಆಗುತ್ತೆ. ಇವಳು ನಾರ್ಮಲೇ ಇದ್ದಾಳಲ್ಲ, ನನಗೆ ಯಾರು ಕಚ್ತಿರೋದು, ಏನಾಗ್ತಿರೋದು ಅಂತ ಶಾಕ್ ಆಗ್ತಾನೆ. ಮತ್ತೆ ನಿದ್ದೆ ಜಾರ್ತಾನೆ, ಮಲಗ್ತಾನೆ. ಬೆಳಗ್ಗೆ ಎದ್ದು ನೋಡಿದರೆ ಅವನಿಗೆ ಫುಲ್ ಟಯರ್ಡ್ನೆಸ್ ಆಗ್ತಾ ಇದೆ. ಮೈ ಕೈಯೆಲ್ಲ, ಶೋಲ್ಡ್ರೆಲ್ಲ ನೋವು ಬರ್ತಾ ಇದೆ. ಶರ್ಟ್ ಬಿಚ್ಚಿ ಮಿರರ್ ಮುಂದೆ ನಿಂತು ನೋಡಿದ್ರೆ ಇಲ್ಲೆಲ್ಲ ಅವನಿಗೆ ಬೈಟ್ ಮಾರ್ಕ್ಸ್ ಇರುತ್ತೆ, ಕಚ್ಚಿರೋ ಮಾರ್ಕ್ ಇರುತ್ತೆ.